ಪ್ರಿಯ ವೀಕ್ಷಕರೇ, ನಾವಿವತ್ತು ಷಣ್ಮುಖಣ್ಣನ ಜೊತೆಗಿದ್ವಿ. ಗೌಡ್ರು ತುಂಬಾ ಹಳೆ ಕಾಲದ ಪದ್ಧತಿಯಿಂದ ಕೊಟ್ಟಿಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸುಮಾರು ಒಂದು 35 ವರ್ಷದ ಕೊಟ್ಟಿಗೆ ಅಂತ ಹೇಳಿದ್ರೆ ಯಾರು ನಂಬಕ್ ಸಾಧ್ಯನೇ ಇಲ್ಲ. ಈಗಲೂ ಕೊಟ್ಟಿಗೆ ಒಳಗೆ ನಾವು ನೋಡ್ತಾ ಇದೀವಿ, ತುಂಬಾ ಸ್ವಚ್ಛತೆಯಿಂದ ಇಟ್ಟಿದ್ದಾರೆ. ನಾವೆಲ್ಲ ಮನೆ ಇಟ್ಟಂಗೆ ಕೊಟ್ಟಿಗೆ ಇಟ್ಟಿದ್ದಾರೆ ಗೌಡ್ರು. ತುಂಬಾ ಸಂತೋಷ ಆಯ್ತು. ಗೋಗಳ ಪೋಷಣೆ ಪಾಲನೆ ಇದ್ರೊಳಗೆ ಇವ್ರ ಜೀವನ ಸಂತೋಷದಿಂದ ಕಳೀತಾ ಇದ್ದಾರೆ. ಇಲ್ಲೊಂದು ವಿಶೇಷತೆ ನೋಡಿದ್ವಿ ನಾವು. ಬೇರೆ ಕಡೆ ಎಲ್ಲ ಅಂತ ಕೊಟ್ಟಿಗೆ ಅಂತ ಹೇಳಿದ್ರೆ ಗೊಬ್ಬರ ಹಾಕಕ್ಕೆ ಒಂದು ಕೊಟ್ಟಿಗೆ ಗುಂಡಿ, ಗೊಬ್ಬರ ಹಾಕಕ್ ಗೊಬ್ಬರದ ಗುಂಡಿ ಇದ್ರೆಲ್ಲ ಇರುತ್ತೆ. ಗೌಡ್ರು ವಿಶೇಷವಾಗಿ 2 ಫಿಲ್ಟರ್ ಮಾಡಿದ್ದಾರೆ. ಈ ಇಡೀ ಕೊಟ್ಟಿಗೆ ತೊಳೆದಿದಂತ ನೀರು ಫಿಲ್ಟರ್ ಆಗಿ ಒಂದು ಗಂಜಲ ಎಲ್ಲ ಸೇರಿ ಇಲ್ಲಿ ಬರುತ್ತೆ. 2ನೇ ಫಿಲ್ಟರ್ ಆಗಿ ತೋಟಕ್ಕೆ ಹೋಗುವಂತ ಒಂದು ಕೆಲಸ ಮಾಡಿದ್ದಾರೆ. ವೀಕ್ಷಕರೇ ಬನ್ನಿ, ಮೊದಲೇ ಇದು ನೋಡ್ಕೊ ಬರೋಣ. ಗೌಡ್ರೆ ಬನ್ನಿ. ಇದು ಗೊಬ್ಬರದ ಗುಂಡಿ. ಇದಕ್ಕೂ ಗುಂಡಿ ಇಲ್ಲ, ಇದಕ್ಕೂ ನೆಲಕ್ಕೂ ಚಪಡಿ ಹಾಕಿದೀವಿ. ಇದು ಕೆಳಗಡೆ ಚಪಡಿ ಇದೆಯಾ? ಚಪಡಿ ಹಾಕಿದೀವಿ. ಎಲ್ಲ ಗುಂಡಿ ಮಾಡ್ತಾರೆ. ನಾವು ನೀವ್ ಯಾಕೆ ಚಪಡಿ ಹಾಕಿದಿರಿ? ಇದ್ರಲ್ಲಿ ಮಳೆ ನೀರು ಏನೇ ಬಿದ್ದದಿದ್ರೆ ಅದು ಈ ಕಡೆ ಓಟ ಕೊಟ್ಟಿದ್ದೀವಿ, ಅದೆಲ್ಲದು ಇದಕ್ಕೆ ಬರ್ಬೇಕು. ಆ ಕಡೆಯಿಂದ ಈ ಕಡೆ ವಾಟ ಕೊಟ್ಟಿದ್ದೀವಿ. ವಾಟ ಇದ್ರೊಳಗ್ ಬಂದ್ ನಿಲ್ಲತ್ತೆ, ಇದಕ್ ಬಂದ್ ನಿಲ್ಬೇಕು ಎಲ್ಲದು. ಇದೊಂದ್ ಸ್ವಲ್ಪ ತೋರಿಸ್ಬಿಡಿ ನಮ್ಮ ವೀಕ್ಷಕರಿಗೆ. ಇದು ಗೊಬ್ಬರದ ಗುಂಡಿ. ಗೊಬ್ಬರದ ಗುಂಡಿ ಪಕ್ಕದಲ್ಲಿ ಈ ತರ ವಾಟ ಮಾಡಿ ಗಂಜಲ ಮತ್ತೆ ನಮ್ ಕೊಟ್ಟಿಗೆ ತೊಳೆದಿದ್ ನೀರು ಎಲ್ಲಾ ಸಮೀಕರಣ ಇದ್ರೊಳಗೆ ಆಗತ್ತೆ. ಮಳೆ ಬಂದು ಏನಾದ್ರು ನೀರ್ ನಿತ್ರು ಸಮೇತ ಈ ಭಾಗದಲ್ಲಿ ವಾಟ ಕೊಟ್ಟಿದ್ದಾರೆ ಅವರು. ಮಳೆ ಬಂದ್ರು ನೀರ್ ಸಹ ಈ ಭಾಗದಲ್ಲೇ ಬರೋ ತರ ಕೆಳಗಡೆ ಚಪ್ಪಡಿ ಹಾಕಿದಾರಂತ ಇವರು. ಚಪ್ಪಡಿ ಹಾಕಿ ನೀರೆಲ್ಲ ಬಂದು ಈ ಭಾಗದಲ್ಲಿ ಗಂಜಲದ ಜೊತೆಗೆ ಮಿಕ್ಸ್ ಆಗತ್ತೆ. ಅವಾಗ ಏನಾಗತ್ತೆ, ತುಂಬಾ ಅವಾಗ ಇವರು ಈ ನೀರು ಫಿಲ್ಟರ್ ಮಾಡಕ್ ಈ ಕಡೆ ಮತ್ತೊಂದು ಗುಂಡಿ ತೆಗಿದ್ದಾರೆ. ಡೈರೆಕ್ಟ್ ಫಿಲ್ಟರ್ ಆಗಿ ಬರುತ್ತಾ ಏನದಕ್ಕೆ ಪಂಪ್? ಫಿಲ್ಟರ್ ಕಟ್ಟಿದೀವಿ ಪೈಪಿಗೆ, ಅಲ್ಲಿಂದ ಫಿಲ್ಟರ್ ಕಟ್ಟಿ ಈ ಕಡೆ ಬರಂಗ್ ಮಾಡಿದ್ವಿ. ಹೌದೌದು, ಎಲ್ಲ ಮೆಸ್ ಗಿಸ್ ಕಟ್ಟಿ ಆ ಕಡೆಯಿಂದ ಇದಕ್ಕೆ ಒಳಗಿಂದೊಳಗೆ ಹಂಗೆ. ವೀಕ್ಷಕರು ಇಲ್ಲಿ ನೋಡಿ, 2 ತರದ ಗುಂಡಿ ಇದೆ. ಇದು ಎಷ್ಟು ಅಗಲ ಉದ್ದ? 10 ಅಡಿ ಆಳ ಅಗಲ ರೌಂಡ್, ಸುತ್ತಳತೆ 10 ಅಡಿ 8 ಅಡಿ ಆಳ ಇದೆ. 8 ಅಡಿ ಆಳ. 1 2 3 4 ರಿಂಗ್ ಮೇಲೆ ಇದ್ರೆ 4 ರಿಂಗ್ ಕೆಳಗಿದೆ. 4 ಅಲ್ಲ, ಜಾಸ್ತಿ 4 ಕೆಳಗಿದೆ. 8 ಅಡಿ ಅಲ್ಲ, ಇದು ಬಿಟ್ಟನೆ ಒಳಗಡೆನೆ 6 ಅಡಿ ಇದೆ. 6 8 10 ಅಡಿ ಆಳ ಆಯ್ತಾ? 10 ಅಡಿ. ಒಂದು ಮನುಷ್ಯ ಇಳಿದ್ರೆ ಮತ್ತೊಂದು ಮನುಷ್ಯ 10 ಗುಂಡಿ ತೆಗಿದ್ದಾರೆ. ಇದ್ರೊಳಗೆ ಅಲ್ಲಿಂದ ಇಲ್ಲಿ ಕಲೆಕ್ಷನ್ ಕೊಟ್ಟಿದ್ದಾರೆ. ಈ ಕಲೆಕ್ಷನ್ ಒಳಗೆ ಫಿಲ್ಟರ್ ಹಾಕಿದಾರಂತೆ. ಕೇವಲ ಅಲ್ಲಿನ ನೀರು ಮಾತ್ರ ಸೋಸ್ ಬರ್ಬೇಕು. ಅಲ್ಲಿರೋದು ಪದಾರ್ಥ ಅಲ್ಲೇ ಇರ್ಬೇಕು. ಗೊಬ್ಬರ ಆಗ್ಲಿ ಗಂಜಲ ಆಗ್ಲಿ ಕಸ ಕಡ್ಡಿ ಮಾತ್ರ ಬರಬಾರ್ದು, ಈ ಕಡೆ ಬರಬಾರ್ದು. ಇದರಿಂದ ನಿಮಗೆ ಏನ್ ಬೆನಿಫಿಟ್ ಆಗಿದೆ? ನಾವು ಇದನ್ನ ಡೈರೆಕ್ಟ್ ತೋಟಕ್ಕೆ ನೀರಿನ ಜೊತೆ ಬಿಡ್ತೇವೆ. ತೆಂಗಿನ ಮರ, ತೋಟ ಎಲ್ಲದಕ್ಕೂ ಇದರಿಂದನೇ ಬಿಡ್ತೇವೆ. ನೀರು ಎಲ್ಲಿ ಹೋಗಿ ಸೇರತ್ತದಕ್ಕೆ? ಇದು ಈ ಪೈಪ್ ಲೈನ್ ಇಂದ ಅಲ್ಲಿ ನಮ್ಮ ಮೇನ್ ಲೈನ್ ಕಲೆಕ್ಷನ್ ಕೊಟ್ಟಿದೆ. ಇದು ಅದ್ರ ಜೊತೆಗೆ ಸೇರತ್ತೆ. ಹೌದು. ಅವಾಗ ಏನಾಗ್ಬಿಡತ್ತಂತ, ಇದು ಮೋಟರ್ ಆನ್ ಮಾಡ್ತೀರಾ? ಮೋಟರ್ ಆ ಮೋಟ್ರು ಈ ಮೋಟ್ರು ಎಲ್ಲ ಒಂದೇ ಸತಿ ಆನ್ ಮಾಡ್ತೀರಾ? ಹೌದು. ಇಲ್ಲ ಅಲ್ಲೇನಾದ್ರು ಈ ತರ ಮತ್ತೊಂದು ವಾಟರ್ ಟ್ಯಾಂಕ್? ಇಲ್ಲ, ಇದರಿಂದ ಡೈರೆಕ್ಟ್ ಮೋಟರ್ ಅದ್ ನೀರಿನ ಜೊತೆಗೆ ಇದನ್ನ ಕಲೆಕ್ಷನ್ ಕೊಟ್ಬಿಡ್ತೀವಿ. ಮೋಟರ್ ಆನ್ ಮಾಡಿದಾಗ ಈ ಮೋಟರ್ ಸಹ ಆನ್ ಮಾಡ್ತೀವಿ. ವೀಕ್ಷಕರು ನೋಡಿ, ಈ ತರ ಕೃಷಿಕರಿಂದ ಮತ್ತೊಬ್ಬರಿಗೆ ಲಾಭ ಆಗ್ಬೇಕು. ನಿಮ್ ಮನೆಯಲ್ಲೂ ಸಹ ನೀವು ದನ ಕರ ಹಸುಗಳು ಏನಾದ್ರು ಸಾಕ್ತಾ ಇದ್ರೆ ಈ ತರ ಗಂಜಲ ಮತ್ತೆ ನೀವು ಗೊಬ್ಬರ ಗುಂಡಿ ಈ ತರ ಮಾಡಿ. ನೋಡ್ರಿ ಗೌಡ್ರು, ಆ ಭಾಗದಿಂದ ಈ ಭಾಗಕ್ಕೆ ಒಂದು 4 ಅಡಿ ಡೌನ್ ಕೊಟ್ಟಿದ್ದೀರ. 4 ಅಡಿ ವಾಟದಲ್ಲಿ ಗೊಬ್ಬರ ಮಿಕ್ಸ್ ಹಾಕ್ತಾ ಇದಾರೆ. ಎಲ್ಲ ಗುಂಡಿ ತೆಗ್ದು ಹಾಕಿದ್ರೆ ಅವ್ರು ಗುಂಡಿ ತೆಗ್ದು ಹಾಕೋದಿಲ್ಲ, ನೆಲದ ಮೇಲೆ ಹಾಕ್ತಾ ಇದಾರೆ. ಆದ್ರೆ ಈ ಭಾಗದಲ್ಲಿ ವಾಟರ್ ಕೊಟ್ಟಿದ್ದಾರೆ, ನೆಲಕ್ಕೆ ಚಪ್ಪಡಿ ಹಾಕಿದ್ದಾರೆ. ಒಂದು ವೇಳೆ ಮಳೆ ಬಂದ್ರು ಸಹ ಈ ಮಳೆ ಹಿಂಗ್ ಕೆಳಗೆ ಹೋಗಿ ಬಂದು ಈ ತೊಟ್ಟಿಗೆ ಬಂದು ಸೇರ್ಕೊಬಿಡತ್ತೆ. ಯಾವುದೇ ಕಾರಣಕ್ಕೂ ಈ ಗೊಬ್ಬರದಲ್ಲಿ ಇರುವಂತ ಪೌಷ್ಟಿಕಾಂಶ ಎಲ್ಲೂ ಹೊರಗೆ ಹೋಗೋದಿಲ್ಲ. ಇದೊಂದು ವಿಭಿನ್ನ ರೀತಿಯಲ್ಲಿ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ನಾವು ಬೇರೆ ಭಾಗದಲ್ಲಿ ಈ ತರ ತೊಟ್ಟಿ ನೋಡಿದ್ವಿ. ಅವ್ರ ನೀರ್ ಬಳಕೆಗೆ ಮಾತ್ರ ಉಪಯೋಗಿಸ್ತಾ ಇದ್ರು. ನೀರ್ ತಗೊಬಂದಿ ಅವ್ರ ಹತ್ರ ಬೋರ್ ಒಳಗೆ ನೀರ್ ಕಮ್ಮಿ ಇತ್ತು. ಆ ಸಂದರ್ಭದಲ್ಲಿ 2 ಇಂಚ್ ಅವರು ಸತತ ನೀರು ಬಿಟ್ಕೊಂಡು ಇಲ್ಲಿಂದ ಮೋಟರ್ ಲೈನ್ ಪೈಪ್ ಲೈನ್ ಮುಖಾಂತರ ನೀರ್ ಕಳಿಸ್ತಾ ಇದ್ರು. ಆದ್ರೆ ಈ ವಿಶೇಷತೆ ನೋಡಿ, ಇಲ್ಲಿ 35 ವರ್ಷಕ್ಕಿಂತ ಹಳೆಯದಾದ ಕೊಟ್ಟಿಗೆ ಇದೆ. ಆ ಕೊಟ್ಟಿಗೆ ಇನ್ನೂ ತುಂಬಾ, ಇದು ಮುಂಚೆ ಹೆಂಗಿತ್ತು ಕೊಟ್ಟಿಗೆ? ಮುಂಚೆ ಇದು ಹುಲ್ಲಿತ್ತು, ಹುಲ್ಲು ತೆಗೆದು ಹಂಚಿ ಹಾಕಿದ್ವಿ, ಚಪಡಿ ಎಲ್ಲ ಹಾಕಿದ್ವಿ. ಮುಂಚೆ ಮಣ್ಣಿತ್ತು. ಇದು ಬರೇ ಗೋಡೆ ಅವಾಗಿಂದಾನು ಇರೋದು. ಎಷ್ಟು ವರ್ಷದ ಗೋಡೆ ಇರ್ಬೋದು ಇದು? ಗೋಡೆ ಎಲ್ಲ 30-40 ವರ್ಷ ಮೇಲಿಂದ. 35 ವರ್ಷ ಅವಾಗಿಂದನೇ ಗೋಡೆ ಕಟ್ಟೆ ಕೊಟ್ಟಿಗೆ. ಹೌದಾ? ಹೌದು. ಎಷ್ಟು ವರ್ಷ ಅಂತ ನಿಮಗೂ ಸರಿ ನೆನಪಿಲ್ಲ ಇರ್ಬೇಕು. ಇಲ್ಲ ನೀವು ಅಪ್ಪಾಜಿ ಕಾಲದಿಂದಾನು ಇತ್ತ? ಇದೆ ಹಾಗೇನೆ. ಹಂಗಾದ್ರೆ ಒಂದು 60 ವರ್ಷ ಅಂತ ಹೇಳ್ಬೋದಾ? 60 ವರ್ಷ ಆಗಿಲ್ಲ, 50 ವರ್ಷ.
74 50 ವರ್ಷ ಆಯ್ತು ಈ ಮನೆ ಮಾಡಿ 74ರಲ್ಲಿ ಮಾಡಿರೋದು. 74 72ರಲ್ಲಿ. ಎಮ್ಮೆ ಎಲ್ಲ ಬರ್ತಾ ಇದಾವೆ ಈಗ. ನೀವ್ ಹೇಳಿ ಸಂಜೆ ಆದ ತಕ್ಷಣ ಮನೆಗ್ ಬಂದ್ಬಿಡ್ತಾವೆ. ಹೌದೌದು. ಸ್ವಲ್ಪ ಕಟ್ಟದ್ರ ಮೇಲೆ ತಗೊಳ್ಳೋಣ ಅಂತ ಒಳಗಿಂದು. ಇಲ್ಲ ಅದು ಕಾಯ್ತಾ ಇತ್ತು, ನಾವು ಈಗ ಇಷ್ಟೊತ್ತಿಗೆ ಬರ್ತಿತ್ತು, ನಾನು ಹೋಗಿಲ್ಲ, ಅಲ್ಲಿ ಗೇಟಲ್ಲಿ ಕಾಯ್ತಾ ಇದ್ವು ಬರ್ಲಾ ನಾವು ದಾಟ್ಸ್ಲಿಕ್ಕೆ ಅಂತ. ಓ, ಈ ಗೇಟಾ? ಇಲ್ಲ ಅಲ್ಲಿ ಮತ್ತೆ ಬೇರೆ ಕಡೆ ಗೇಟ್ ಐತೆ. ವೀಕ್ಷಕರೇ, ತಾವಿಲ್ಲಿ ನೋಡ್ತಾ ಇದ್ದೀರಿ, ಈ ತರದಲ್ಲಿ ನೀವು ಸಹ ನಿಮ್ ಜಮೀನೊಳಗೆ ನಿಮ್ ಮನೆಯೊಳಗೆ ಕೊಟ್ಟಿಗೆ ಇದ್ರೆ ಕೊಟ್ಟಿಗೆ ಗೊಬ್ಬರ ಶೇಖರಣೆ ಮಾಡೋ ವಿಧಾನ ಹಾಗೂ ಗಂಜಲ ಸೇರಿಸುವಂತ ವಿಧಾನ ತಾವಿಲ್ಲಿ ನೋಡ್ಬೋದು. ಇದರಿಂದ ನೀವು ಜಮೀನಿಗೆ ನೇರವಾಗಿ ಕಳಿಸ್ಬೋದು. ಕೆಲವರು ಟ್ಯಾಂಕ್ ಒಳಗೆ ಇಡ್ತಾರೆ, ಕೆಲವರು ಟ್ಯಾಂಕ್ ಮಾಡ್ತಾ ಇದ್ದಾರೆ, ಬರೀ ಕೇವಲ ಗಂಜಲ ಮಾತ್ರ ಸೇರಿಸ್ತಾರೆ. ಇದ್ರೊಳಗೆ ನೀವು ಗಂಜಲ, ಗೊಬ್ಬರದ ನೀರು ಎಲ್ಲ ಸೇರ್ಬೋದು. ಕೊಟ್ಟಿಗೆ ತೊಳೆದಿರೋದು ಎಲ್ಲದು, ಆಮೇಲೆ ಇಲ್ಲಿ ಮಳೆ ಹೊಯ್ದಿದ್ ನೀರು ಎಲ್ಲ ಇದಕ್ಕೆ ವಾಪಸ್ ಬರ್ಬೇಕು, ಹೊರಗೆಲ್ಲೂ ಹೋಗಾಗಿಲ್ಲ. ಏನ್ ಲಾಭ ಅನಿಸ್ತಾ ಇದೆ ಇದರಿಂದ? ಈಗ ನೀವು ನೋಡಿದ್ರಲ್ಲ, ತೋಟದ ನೋಡಿದ್ರಲ್ಲ, ಪೌಷ್ಟಿಕಾಂಶ ಇದು ಗೊಬ್ಬರ ಈಗ ಜನ ತಗೊಂಡ್ ಮಾಡೋದು ಅದೆಲ್ಲ ಇಲ್ಲ, ಈಗೆಲ್ಲ ಮೋಟ್ರ್ ಬೇಕು. ಮುಂಚೆ ಏನ್ ಮಾಡಿ ಇದು ಇದು ಮಾಡಿ ಎಷ್ಟು ವರ್ಷ ಆಯ್ತು ಕೊಟ್ರೆ? ಇದು ಮಾಡಿ ಈಗ 15 ವರ್ಷ ಆಯ್ತು. 15 ವರ್ಷ. ಯಾರ ಸಲಹೆ ಮೇರೆ ಮಾಡಿದ್ದೀರಿ ನೀವು? ನಮ್ಗೆ ಸುಮ್ನೆ ಅವರು ಇವರು ಇದು ಮಾಡ್ತಾ ಇದ್ರು, ಹಿಂಗಾದ್ರೆ ವೇಸ್ಟ್ ಆಗತ್ತಲ್ಲ, ಇದನ್ನ ಏನ್ ಮಾಡ್ಬೇಕು, ಸ್ವಂತ ಬುದ್ಧಿ ತಲೆಯಲ್ಲಿ ಹೆಗಲ ಮೇಲೆ ಹೊತ್ತಿದ್ವಿ, ಬೆಲ್ಲದ ಕೊಡದಲ್ಲಿ ಹೊತ್ತಿದ್ವಿ ಉಚ್ಚೋಗತ್ತ. ಅಲ್ಲೆಲ್ಲ ಕೊಟ್ಟಿಗೆಲ್ಲ ಗುಂಡಿ ಮಾಡಿ. ಹೌದಾ? ಅದೆಲ್ಲ ಪೂರೈಸಿಲ್ಲ. ಎತ್ಕೊಂಡು ಏನ್ ಮಾಡ್ಬೇಕು ಯೋಚನೆ ಮಾಡಿ ಈ ತರ ಮಾಡಿದ್ವಿ. ಮನುಷ್ಯನ ಬುದ್ಧಿಗಿಂತ ಯಾವುದೇ ಬುದ್ಧಿಶಕ್ತಿ ಮತ್ತಿಲ್ಲ. ಇಲ್ಲ, ತಂತ್ರಜ್ಞಾನಕ್ಕಿಂತ ಜಾಸ್ತಿ ತಂತ್ರಜ್ಞಾನ ನಿಮ್ ತಲೆ. ಮನುಷ್ಯನ ತಲೆನೇ ಎಲ್ಲಕ್ಕಿಂತ ಇದು. ಇದಾದ್ರ ಮೇಲೆ ನಿಮ್ದು ಕೊಳೆ ರೋಗ ಗಿಳೆ ರೋಗ ಎಲ್ಲ ಕಮ್ಮಿ ಆಯ್ತಾ? ಕೊಳೆ ರೋಗಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ಕೊಳೆ ನಾ ಹೇಳಿದ್ವಲ್ಲ, ಹೆಲ್ತಿಯಾಗಿ ಮರ ಗಿಡ ಚೆನ್ನಾಗಿದ್ರೆ ಯಾವುದೋ ಟಚ್ ಆಗಲ್ಲ. ಹೆಲ್ತಿ ಏನಿಲ್ಲ, ಮನುಷ್ಯನೇ ಆಯ್ತು, ಹೆಲ್ತಿ ಇಲ್ಲ ಅಂದ್ರೆ ಅವ್ನಿಗೆ ಇಲ್ದಿದ್ ರೋಗ ಇರ್ತವೆ. ಈ ತರ ಬಹಳಷ್ಟು ಇತ್ತೀಚಿನ ದಿನಮಾನಗಳಲ್ಲಿ ಮಾಡ್ತಾ ಇದಾರೆ ರೈತರೆಲ್ಲ. ಇಲ್ಲಿ ಬಹಳ ಜನ ನೋಡಿ ಎಲ್ಲ ಮಾಡ್ತಾ ಇದಾರೆ. ಬಂಡವಾಳ ಕಮ್ಮಿ ಒಳಗೆ ಗೌಡ್ರು ತುಂಬಾ ಈಸಿಯಲ್ಲಿ ಮಾಡಿದ್ದಾರೆ. ನಿಮ್ಮ ಹತ್ರ 5-10 ದನ ಕರ ಇದೆ ಅಂತ ಹೇಳಿದ್ರೆ, ನೀವು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಗಂಜಲ ಯಾವ ತರ ಸೃಷ್ಟಿ ಮಾಡ್ಬೋದು ಅಂತ ಹೇಳಿ ಎನಿ ಟೈಮ್ ಇಲ್ಲಿ ಇವ್ರ ಹತ್ರ ಗಂಜಲ ಇರುತ್ತೆ. ಯಾವುದೇ ಕಾರಣಕ್ಕೂ ಖಾಲಿ ಆಗೋದಿಲ್ಲ. ಈ ತರ ಮಾಡಿದಾಗ ಕೃಷಿ ಜಮೀನಿಗೆ ಒಳ್ಳೆ ತರದ ಫಸಲು ಬರುತ್ತೆ ಅಂತ ಷಣ್ಮುಖನ ನಂಬಿಕೆ. ಇವ್ರ ನಂಬಿಕೆ ಹೀಗ್ಲೇ ಮುಂದುವರಿಲಿ, ಇವರ ಕೃಷಿ ಜಮೀನು ಇನ್ನೂ ಅಧಿಕ ಲಾಭ ಗಳಿಸ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.